ತಂದೆ ತಾಯಿಗಳೇ, ಸಹೋದರ ಸಹೋದರಿಯರೇ, ಮನೆಯಲ್ಲಿ ಕುಳಿತುಕೊಂಡು ಆಲಿಸ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿ. ಮಾನವನ ಜೀವನ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಒಂದು ಜೀವನ. ಈ ಜೀವನವನ್ನ ಸಾರ್ಥಕ ಮಾಡಿಕೊಳ್ಬೇಕು ಅಂತ ಹೇಳಿ ಹಲವರ ಹಂಬಲ ಇದೆ. ಯಾರು ಸುಖವಾಗಿ ಬದುಕಬಾರದು ಅಂತ ಯೋಚನೆ ಮಾಡ್ತಾರೆ ಹೇಳಿ? ಎಲ್ಲರೂ ಸುಖವಾಗಿ ಬಾಳಬೇಕು. ನಾವೆಲ್ಲ ನಮ್ಮ ಒಂದು ಜೀವನಕ್ಕೆ ಅಂಟಿರ್ತಕ್ಕಂಥ ಕರ್ಮವನ್ನು ಕಳ್ಕೋಬೇಕು. ಒಂದಿಷ್ಟು ಧರ್ಮದ ಭಾವದಲ್ಲಿ, ಆಧ್ಯಾತ್ಮಿಕ ಭಾವದಲ್ಲಿ ನಮ್ಮ ಜೀವನವನ್ನು ಭಕ್ತಿ ಮಾರ್ಗದಲ್ಲಿ ಕಳಿಬೇಕಂತ ಎಲ್ಲರೂ ಅನ್ಕೊಳ್ತಾರೆ. ನೋಡಿ, ಇಂಥ ಒಂದು ಸುಂದರ ಸಂಜೆಯಲ್ಲಿ ನಿಮಗೆ ನೀವೇ ವ್ಯವಸ್ಥೆ ಮಾಡಿಕೊಂಡಿದ್ದೀರಿ. ಇದಕ್ಕೊಂದು ನ್ಯಾಯ ಕೊಡಿಸಬೇಕಾಗಿದೆ. ನಾವು ಇಲ್ಲಿ ಒಂದು ದೀಪ ಹಚ್ಚಿದ್ದಾರೆ. ಈ ದೀಪ ನ್ಯಾಯ ಕೊಡ್ತಾ ಇದೆ. ನನಗಿಷ್ಟೊಂದು ಭಕ್ತಿಯಿಂದ ಹಚ್ಚಿದ್ದಾರೆ, ನನಗೆಷ್ಟು ಸಾಧ್ಯ ಆಗುತ್ತೋ ನನ್ನ ಪಣತೆಯಲ್ಲಿ ಎಣ್ಣೆ ಇರೋವರೆಗೂ ನಾನು ಚಂದ ಉರಿದು ಬೆಳಕನ್ನು ನೀಡಿ ಎಲ್ಲರಿಗೂ ಸಂತೋಷವನ್ನು ಕೊಡಬೇಕಂತ ಬಯಸ್ತಾ ಇದೆ. ಅದು ಬೆಳಗ್ತಾ ಇದೆ. ನನ್ನ ಕೆಳಗಡೆ ಚಂದ ರಂಗೋಲಿ ಹಾಕಿದ್ದಾರೆ. ಆ ರಂಗೋಲಿಗೂ ನ್ಯಾಯ ಕೊಡಿಸಬೇಕು, ಹಚ್ಚಿದವ್ರಿಗೂ ನ್ಯಾಯ ಕೊಡಿಸಬೇಕು, ನನ್ನ ಮುಂದೆ ಕುಳಿತುಕೊಂಡು ಪ್ರವಚನ ಹೇಳೋರಿಗೂ ನ್ಯಾಯ ಕೊಡಿಸ್ಬೇಕು, ಕೇಳೋರಿಗೂ ನ್ಯಾಯ ಕೊಡಿಸ್ಬೇಕಂತ ಚಂದ ಉರಿತಾ ಇದೆಯಲ್ಲ. ಒಂದು ಸರಿ ನೋಡಿ, ಒಂದು ಪಣತೆ ಎಣ್ಣೆ ಬತ್ತಿ ಇರತಕ್ಕಂಥದಕ್ಕೆ ಮಾತು ಬರ್ತಾ ಇಲ್ಲ, ಆದರೆ ಜ್ಯೋತಿ ಪ್ರಕಾಶಮಾನವಾಗಿ ಬೆಳಗಿ ನಮಗೆ ಸಂತಸವನ್ನು ಉಂಟು ಮಾಡ್ತಿದೆ. ಪರೋಪಕಾರಕ್ಕಾಗಿ ತನ್ನ ಜೀವನವನ್ನ ಸವಿತಾ ಇದೆ. ನೋಡಿ, ಬತ್ತಿ ಸುಡ್ತಾ 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 ಬೆಳಕು ಕೊಡುತ್ತದೆ. ಹಾಗೆ ಈ ಜಗತ್ತಿನಲ್ಲಿ ಬಹಳಷ್ಟು ಮಹಾತ್ಮರು ತಮಗಾಗಿ ಬದುಕದೆ ನಾನು ಇತರರಿಗಾಗಿ ಬದುಕಬೇಕು, ಇತರರಿಗೆ ಒಂದಿಷ್ಟು ಪರೋಪಕಾರ ಜೀವನವನ್ನು ಮಾಡಬೇಕು ಅಂತ ಹೇಳಿ ತಮ್ಮ ಜೀವನವನ್ನು ಬತ್ತಿಯಂತೆ ಸುಟ್ಕೊಂಡು ಇನ್ನೊಬ್ಬರಿಗೆ ಬೆಳಕನ್ನು ಉಂಟು ಮಾಡ್ತಾರೆ. ಅಂಥವರ ಸಾಲಿನಲ್ಲಿ ತನ್ನ ಜೀವನವನ್ನೇ ಶ್ರೀಗಂಧದಂತೆ ಸವೆದು ಇಡೀ ಪ್ರಪಂಚಕ್ಕೆ ಸುವಾಸನೆಯನ್ನ, ಪರಿಮಳವನ್ನು ಕೊಟ್ಟಿರ್ತಕ್ಕಂಥವರು ವಿಶ್ವಗುರು ಬಸವಣ್ಣನವರು. ಹಾಗೆ ಜ್ಯೋತಿ ಪ್ರಕಾಶಮಾನವಾಗಿ ಹುರಿದಂತೆ ಪರಮಾತ್ಮನ ಕಳಿಸಿರತಕ್ಕಂಥ ಏನು ಮಣಿಹ, ಒಂದು ದಿವ್ಯತ್ವದ ಜ್ಞಾನ, ಅದು ಎಲ್ಲರಿಗೂ ಉಪಯೋಗ ಆಗಬೇಕಂತೇಳಿ ತನ್ನ ಜೀವನವನ್ನು ಸವೆದು ಜ್ಞಾನದ ಬೆಳಕನ್ನು ನೀಡಿರ್ತಕ್ಕಂಥವರು ವಿಶ್ವಗುರು ಬಸವಣ್ಣನವರು. ಮೊನ್ನೆ ದಿವಸ ನಾನು ಹೇಳಿದೆ, ಬಸವಣ್ಣನವರು ಬರಬೇಕಾದ್ರೆ ಸೂರ್ಯ ಬರೋದಕ್ಕಿಂತ ಮೊದಲು ಎಷ್ಟು ಕತ್ತಲಿತ್ತೋ, ಸೂರ್ಯ ಬಂದ ಮೇಲೆ ಎಷ್ಟು ಪ್ರಜ್ವಲವಾಗಿ ಬೆಳಕಾಗ್ತದೋ, ಅದು ಎಷ್ಟು ಸತ್ಯವಾಗಿದೆಯೋ ಆ ಸಾಕ್ಷಿಯ ಘಟನೆ. ಅದೇ ರೀತಿಯಾಗಿ ಬಸವಣ್ಣನವರು ಬರೋದಕ್ಕಿಂತ ಮೊದಲು ಸಹಿತ ಮಾನವರಲ್ಲಿ ಭೇದ, ನೆಲದಲ್ಲಿ ಭೇದ, ಜಲದಲ್ಲಿ ಭೇದ, ಎಡಗೈ ಬಲಗೈ ಭೇದ, ಇಡೀ ದೇಹದ ಅವಯವಗಳಲ್ಲೂ ಭೇದವನ್ನು ಸೃಷ್ಟಿಸಿ ಮನುಷ್ಯ ಬದುಕಬೇಕಾದ್ರೆ 4 ಗೋಡೆಗಳ ಕಟ್ಟಿ, ರೂಮನ್ನು ಕಟ್ಟಿ, ಒಂದಿಷ್ಟು ಫ್ಯಾನ್ ಇಲ್ಲ, ಕಿಟಕಿ ಇಲ್ಲ, ಒಂದಿಷ್ಟು ಗಾಳಿನೂ ಬರ್ತಾ ಇಲ್ಲ ಅಂತದ್ರೊಳಗಡೆ ನೀವು ಎಷ್ಟು ದಿವಸ ಇರಲಿಕ್ಕೆ ಸಾಧ್ಯ ಇದ್ದೀರವ? ಇರ್ತೀರಿ ನೀವು? ಒಂದಿಷ್ಟು ಗಾಳಿ ಬರ್ತಾ ಇಲ್ಲ ಹೊರಗಡೆ ಬೆಳಕು ಬರ್ತಾ ಇಲ್ಲ ಒಳಗಡೆ. ಅಂಥ ಒಂದು ಉಸಿರುಗಟ್ಟಿಸುವ ವಾತಾವರಣದಲ್ಲಿ ನೀವು ಇರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನೀವು ಕಲ್ಪನೆ ಮಾಡಿಕೊಂಡ್ರೆ ಗೊತ್ತಾಗುತ್ತೆ
ಮಾನವನ ಜೀವನ ಬಸವಣ್ಣನವರು ಬರೋದಕ್ಕಿಂತ ಮೊದಲು ಅಷ್ಟೇ ಕಗ್ಗತ್ತಲಿಂದ ಕೂಡಿತ್ತು. ಯಾಕೆ ಬಸವಣ್ಣನವರು ಇಷ್ಟೊಂದು ಸ್ಮರಣೀಯವಾಗ್ತಾರೆ ಅಂತಂದ್ರೆ, ಉಸಿರುಗಟ್ಟುವ ವಾತಾವರಣವನ್ನು ಸೃಷ್ಟಿ ಮಾಡಿ ಸಮಾಜದಲ್ಲಿ ಬದುಕಲಿಕ್ಕೆ ಬಹಳ ಕಷ್ಟ ಆಗಿತ್ತು. ಅಂಥ ಒಂದು ಕಷ್ಟದ ವಾತಾವರಣವನ್ನ ಬೆಳಗಲಿಕ್ಕೆ ಸೂರ್ಯನ ರೀತಿಯಲ್ಲಿ ಬರ್ತಾರೆ ಬಸವಣ್ಣನವರು. ನಮ್ಮ ಕರ್ನಾಟಕದಲ್ಲಿ ಕುವೆಂಪು ಅಂತ ಆಗೋಗ್ತಾನೆ ತಾಯಂದ್ರೆ, ಬಹಳಷ್ಟು ಜನಕ್ಕೆ ಗೊತ್ತಿರಬೇಕು. ಎಷ್ಟು ಚಂದ ಹೇಳ್ತಾನಂದ್ರ, ಕಾರ್ತೀಕದ ಕಗ್ಗತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ತಂದೆ, ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ, 8 ಶತಮಾನಗಳ ಹಿಂದೆ ನೀ ಬಂದೆ ತಂದೆ, ಆಧ್ಯಾತ್ಮಿಕ ಭಾವನೆಯನ್ನ ಹೊಂದಿ ಏ ತೀರವತಾರ ಬಸವೇಶ್ವರ ಅಂತ ಹೇಳ್ತಾರೆ. 8 ಶತಮಾನಗಳ ಹಿಂದೆ ಕಾರ್ತಿಕದ ಕಗ್ಗತ್ತಲೆ, ಕಾರ್ತಿಕ ಮಾಸ ಅಂತ ಕರಿತಿರಲ್ವ, ಕಾರ್ತಿಕ ಮಾಸದಲ್ಲಿ ಏನ್ ಮಾಡ್ತೀರಿ? ಕಾರ್ತಿಕ ಮಾಸದಲ್ಲಿ ಎಲ್ಲ ಕಡೆ ನೀವು ನೋಡ್ರಿ, ದೇವಸ್ಥಾನಗಳಲ್ಲಿ ಲಕ್ಷ ದೀಪೋತ್ಸವ ಅಂತ ನಡೀತದೆ. ಆ ಕಗ್ಗತ್ತಲಲ್ಲಿ ದೀಪವನ್ನು ಬೆಳಗಿಸಿ ನಾವು ಒಂದಿಷ್ಟು ಸಮಾಧಾನವನ್ನು ಪಡ್ಕೊಳ್ತೀವಿ. ಹಾಗೆ ಕಾರ್ತಿಕದ ಮಾಸದಲ್ಲದ ಕಗ್ಗತ್ತಲೆ ಎಷ್ಟು ಭಯಾನಕವಾಗಿರ್ತದೋ, ಹಾಗೆ ಮನುಷ್ಯರಲ್ಲಿ ಜೀವನವನ್ನು ಮಾಡಲಿಕ್ಕೆ ಅಷ್ಟೇ ಭಯಾನಕವಾಗಿರ್ತಕ್ಕಂಥ ಅಟ್ಮಾಸ್ಫಿಯರು, ಅಷ್ಟೇ ಭಯಾನಕವಾಗಿರ್ತಕ್ಕಂಥ ವಾತಾವರಣವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆಕಾಶದ ದೀಪವಾಗಿ ಬಂದ್ರಂತ ಹೇಳ್ತಾರೆ. ಎಷ್ಟು ಚಂದ! ಆಕಾಶದ ದೀಪ ಅಂದ್ರೆ ಯಾರು? ಸೂರ್ಯ. ಆಕಾಶದ ದೀಪ ಅಂದ್ರೆ ಸೂರ್ಯ. ಸೂರ್ಯನ ರೀತಿಯಲ್ಲಿ ಬಂದು ಬೆಳಕನ್ನು ನೀಡಿ ಜಗದ ಜಂಜಡವನ್ನ ಕಳೆದ ಅಂತ ಹೇಳ್ತಾರೆ. ಅಂಥ ಒಂದು ಬಸವಣ್ಣನವರನ್ನ ನಾವು ಕಾವ್ಯ ರೂಪದಲ್ಲಿ 2 ದಿವಸ ಕೇಳೋರಿದ್ದೀವಿ. ಏನು ಮಾಡೋದು ಬಹಳ ಕಷ್ಟ. ಬಸವಣ್ಣನವರ ಜೀವನವನ್ನು 2 ದಿವಸದಲ್ಲಿ ತಂದಿಡಬೇಕಂದ್ರೆ, ಚುಳುಕಾಗಿಸ್ಬೇಕಂದ್ರೆ ಬಹಳ ಕಷ್ಟ. ಆದ್ರೂ ಎಷ್ಟು ಸಾಧ್ಯ ಆಗುತ್ತೋ ಎಷ್ಟು ಚಂದ ಪೆಂಡಲ್ ಹಾಕಿದ್ದಾರೆ, ನಿಮಗೆ ಕೂಡ್ಲಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಪಾಪ ಮೈಕ್ನವರು 2 ತಾಸಿನಿಂದ ಬಂದು ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ದಾರೆ. ಇದಕ್ಕೆ ನ್ಯಾಯ ಕೊಡಿಸ್ಬೇಕು, ನಮ್ಮಪ್ಪನಿಗೆ ನ್ಯಾಯ ಕೊಡಿಸ್ಬೇಕು ಅಂದ್ರೆ 2 ದಿವಸದಲ್ಲಿ ಸಾಧ್ಯವಾದಷ್ಟು ನಾವು ಅವರ ಜೀವನವನ್ನು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ನಮ್ಮ ಗುರುಗಳು ಕಾವ್ಯದಲ್ಲಿ ಬಹಳ ಚಂದ ಬರೆದಿದ್ದಾರೆ, ಬಹಳ ಚಂದ. ನೀವು ಕುಟ್ಕೋಂತ ಈಗಾರ ಕುಟ್ಟೋದು ಬೀಸೋದಿಲ್ಲ ಬಿಡ್ರಿ, ನೀವು ಅಡಿಗೆ ಮಾಡ್ಕೋಂತ ಏನ್ರಿ, ಅಥವಾ ಏನಾರ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಈ ಹಾಡ ನಿಮಗೆ ಯೂಟ್ಯೂಬ್ನಲ್ಲಿ ಸಿಗ್ತದೆ, ನಾವು ಹಾಡಿರೋದು, ಅದನ್ನ ಕೇಳ್ಕೋಂತ ಇದ್ದು ಬಿಟ್ರೆ ನೀವು ಪ್ರಸಾದ ಅಡಿಗೆ ಮಾಡಬೇಕಾದ ಪದಾರ್ಥ ಹೋಗಿ ಪ್ರಸಾದ ಆಗ್ತದೆ. ನೀವು ಏನೇ ಕೆಲಸ ಮಾಡಬೇಕಾದ್ರೆ ಅದ್ರ ಒಳಗಡೆ ಒಳ್ಳೆ ಭಾವಗಳು ಬಂದುಬಿಡ್ತಾವೆ. ಆ ಒಂದು ಕಾವ್ಯ ರೂಪದಲ್ಲಿರ್ತಕ್ಕಂಥದ್ದನ್ನು ನಾನು ಹಾಡಿ ಬಸವಣ್ಣನವರ ಜೀವನ ಚರಿತ್ರೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ತಾಯಂದ್ರೆ ಬಹಳ ಚಂದ ಕೇಳಬೇಕು. ಬಸವನ ಅವತಾರ ಮನುಕುಲ ಸೂರ್ಯನ ಅವತಾರ, ಅಸಮತೆ ತೊಡೆಯಲು ಇಳೆಗೈ ತಂದ ಪರಶಿವ ಸಾಕಾರ. ಬಸವನ ಅವತಾರ ಮನುಕುಲ ಸೂರ್ಯನ ಅವತಾರ, ಕನ್ನಡ ನಾಡಿನ ಚಿನ್ಮಯ ಭಾನು, ಕನ್ನಡ ನುಡಿಗೆ ಐಸಿರಿಜೇನು. ಕನ್ನಡ ನಾಡಿನ ಚಿನ್ಮಯ ಭಾನು, ಕನ್ನಡ ನುಡಿಗೆ ಹೊನ್ನಿನಧೇನು. ಬಣ್ಣವ ಹರಿಸುವ ಪರಶಿವ ಸೂನು, ನಮ್ಮಯ ಬಾಳಿಗೆ ಐಸಿರಿಜೇನು. ಬಸವನ ಅವತಾರ ಮನುಕುಲ ಸೂರ್ಯನ ಅವತಾರ. ಮಾದಲಾಂಬಿಕೆಯ ಮಮತೆಯ ಕಂದ, ಮಾದೇವರ ಸರ ವಂಶದ ಅಂದ. ಮಾದಲಾಂಬಿಕೆಯ ಮಮತೆಯ ಕಂದ, ಮಾದೇವರ ಸರ ವಂಶದ ಅಂದ. ಬಾಗೇವಾಡಿಯ ಭವ್ಯೋತ್ತಮನೇ ಭಾಗ್ಯವು ನೀನೇ,
ಭಾರತ ಭೂಮಿಗೆ ಬಸವನ ಅವತಾರ, ಮನುಕುಲ ಸೂರ್ಯನ ಅವತಾರ. ಬೆಳೆಯುತ್ತ ಬೀದಿಗೆಯ ಚಂದಿರನಂತೆ ಹೊಳೆಯುವ ಬುದ್ಧಿಯ ಭಾಸ್ಕರನಾಗೆ, ಜನ್ಮಿವಾರವು ಕೊಡಿಸುವೆನಾಗೋ ತಂದೆಯ ಕರೆಯಲು ನಾ ಬರನೆಂದೇ. ಬಸವನ ಅವತಾರ, ಮನುಕುಲ ಸೂರ್ಯನ ಅವತಾರ. ಹಿರಿಯಡುವಾಗಿ ಅಕ್ಕಗೆ ಮೊದಲು ಜನ್ಮಿವಾರವು ಸಿಗಬೇಕೆನಲು. ಹಿರಿಯಳು ಆಗಿ ಅಕ್ಕಗೆ ಮೊದಲು ಜನ್ಮಿವಾರವು ಸಿಗಬೇಕೆನಲು. ಶಾಸ್ತ್ರಾಧಾರವಂ ನುಡಿಯೇ ಕಾಯ್ತಾನೆ ಸತ್ಯವ ಹಿಡಿದು ಅವರನ್ನು ತೊರೆದೆ. ಬಸವನ ಅವತಾರ, ಮನುಕುಲ ಸೂರ್ಯನ ಅವತಾರ. ಹಿಂದೆಯು ಬಂದಳು ನಾಗಲಾಂಬಿಕೆಯೋ ಬೆಂಬಲವೀಯಲು ಆಕೆಯ ನುಡಿಯೋ. ಕಪ್ಪಡಿ ಸಂಗಮ ದಾರಿಯ ತುಳಿದು ಠಾವನು ಪಡೆದೆ ಗುರುಕುಲದಲ್ಲಿ. ಬಸವನ ಅವತಾರ, ಮನುಕುಲ ಸೂರ್ಯನ ಅವತಾರ. ಬಸವನ ಅವತಾರ, ಮನುಕುಲ ಸೂರ್ಯನ ಅವತಾರ. ಎಷ್ಟು ಚಂದ ಇದರಲ್ಲಿ ವರ್ಣನೆ ಮಾಡಿರಂದ್ರ, ಅದನ್ನ ಮೊನ್ನೆ ದಿವಸ ಹೇಳಿದ್ವಿ. ಬಸವಣ್ಣನ ಅವತಾರ ಅಂದ್ರೆ ಸೂರ್ಯನ ಅವತಾರ, ಮನುಕುಲದ ಅಸಮತೆಯನ್ನ ತೊಳೆದಲು ಬಂದಿರತಕ್ಕಂಥ ಪರಶಿವ ಸಾಕಾರ. ನೋಡಿ, ನಾವು ಎರಡು ರೀತಿಯಿಂದ ನಾವು ವಸ್ತುವನ್ನ ನೋಡ್ತೀವಿ. ನಿಮ್ಮ ಕೈಯಲ್ಲಿ ಒಂದು ಸ್ವಲ್ಪ ಸಕ್ಕರೆ ಕೊಡ್ತೀನಿ ನಾನು, ಆಮೇಲೆ ಕೊಡ್ತೀನಿ, ಚಿಂತೆ ಮಾಡಬೇಡಿ. ನಿಮ್ಮ ಕೈಯಲ್ಲಿ ಸಕ್ಕರೆ ಕೊಡ್ತೀನಿ. ಸಕ್ಕರೆ ನಿಮಗೆ ಕಣ್ಣಿಗೆ ಕಾಣ್ತದ? ಕಾಣ್ತದ್ರವಾ? ಕಾಣ್ತದ ಇಲ್ಲೋ? ಸಕ್ಕರೆ ಕಾಣ್ತದೆ. ಹೋಲ್ ಬಿಡ್ರಿ, ಸಕ್ಕರೆ ಕಾಣಲ್ಲ, ಮಂಜು ಮಂಜು ಕಾಣ್ತದೆ. ಬೆಲ್ಲ ಕಾಣ್ತದ್ರಿ? ಹಾ, ಬೆಲ್ಲ ಕಾಣ್ತದ, ಸಕ್ಕರೆ ಕಾಣ್ತದ. ಚಂದ ಬಸವ ಜಯಂತಿ ದಿವಸ ಹೋಳಿಗೆನೂ ಮಾಡಿರ್ತೀರಿ, ಹೋಳಿಗೆನೂ ಕಾಣಿಸ್ತಾವ. ಹೌದಾ? ಕಾಣಿಸಿದ ಮಾತ್ರಕ್ಕೆ ಸಿಹಿ ಅಂತ ಅನ್ಲಕ್ ಬರ್ತದೇನೋ? ಬರ್ತದ್ರ? ಸಿಹಿ ಅಂತ ಅನ್ನಬೇಕಂದ್ರೆ ನೀವು ಹಿಂದೆ ತಿಂದಿರ್ಬೇಕು, ಹೌದಲ್ಲ? ಇಲ್ಲಾಂದ್ರೆ ಯಾರು ಹೇಳಿದ್ದು ಕೇಳಿದ್ರಿ. ಅಂದ್ರ ಒಂದು ಬೆಲ್ಲನ್ನ ನೀವು ತಿಂದಾಗ ಅವಾಗ ಇದು ಸಿಹಿ ಅಂತ ಗೊತ್ತಾಗ್ತದೆ. ಅಲ್ಲಿವರೆಗೂ ನಿಮಗೆ ಗೊತ್ತಾಗೋದಿಲ್ಲ. ಅಂದ್ರೆ ಕಣ್ಣಿಗೆ ಕಾಣಿಸುವ ಬೆಲ್ಲ ಅದು ಸಾಕಾರ. ಸಾಕಾರ ಅಂದ್ರೆ ಕಣ್ಣಿಗೆ ಕಾಣಿಸೋದು. ಆದ್ರೆ ಸಿಹಿ ರುಚಿ ಕಣ್ಣಿಗೆ ಕಾಣಿಸ್ತದಲ್ರ? ಕಣ್ಣಿಗೆ ಕಾಣಿಸೋದಿಲ್ಲ. ಈಗ ನಿಮ್ಮ ಮಕ್ಕಳು ನೋಡೋ ಮಗ ಬೆಲ್ಲ ಬಹಳ ಚಂದ ತಿನ್ನೋ ಅಂತ ಹೇಳ್ತೀರಿ. ಹೇಳಿದಾಗ ಅವ ಹೆಂಗದ ಅಂತಂದ್ರೆ ತಿಂದು ನೋಡು ಅಂತೀರಿ. ಅಂದ್ರೆ ಸಿಹಿ ತೋರ್ಸಂದ್ರೆ ತೋರ್ಸ್ಲಕ್ ಬರೋದಿಲ್ಲ, ರುಚಿ ತೋರ್ಸಂದ್ರೆ ತೋರ್ಸ್ಲಕ್ ಬರೋದಿಲ್ಲ. ಹಾಗೆ ಕಣ್ಣಿಗೆ ಕಾಣುವ ವಸ್ತು ಸಾಕಾರ. ಕಣ್ಣಿಗೆ ಕಾಣದೇ ಇರತಕ್ಕಂಥ ಅನುಭವಿಸ್ತಕ್ಕಂಥ ಆ ಒಂದು ಆನಂದ ಅದು ಸುಖ ನಿರಾಕಾರ. ಎಷ್ಟು ಚಂದ ಹೇಳ್ತಾರಂದ್ರ ಪರಶಿವ ಸಾಕಾರ. ಅಂದ್ರೆ ಪರಮಾತ್ಮ ಕಣ್ಣಿಗೆ ಕಾಣೋದಿಲ್ಲ. ಮತ್ತೆ ಕಣ್ಣಿಗೆ ಕಾಣಿಸೋದಿಲ್ಲ ಅಂತಂದ್ರೆ ನಾವ್ ಹೆಂಗ್ ಪೂಜೆ ಮಾಡೋದು? ಹೆಂಗ್ ಪೂಜೆ ಮಾಡೋದು? ಗುಡಿ ಒಳಗಡೆ ನೀವು ಹೋಗ್ತೀರಿ, ದೇವ್ರು ಅದನಂತ ಹೋಗ್ತಿರೋ ಇಲ್ಲ ಅಂತ ಹೋಗ್ತಿರೋ? ಮಾತಾಡ್ಬೇಕವ ನನ್ ಚಂದ. ಅದನಂತ ಹೋಗ್ತಿರೋ ಇಲ್ಲ ಅಂತ ಹೋಗ್ತಿರೋ? ಅದಾನಂತ ಹೋಗ್ತೀರಿ. ಅದಾನಂತ ಹೋದ್ಮೇಲೆ ಕಣ್ಣಿಗೆ ಕಾಣಿಸ್ತಾನೇನೋ? ಇಲ್ಲ, ಕಾಣಿಸಲ್ಲ. ಏನ್ ಪೂಜೆ ಮಾಡ್ತೀರಿ? ಅಲ್ಲಿರ್ತಕ್ಕಂಥ ಮೂರ್ತಿಯನ್ನ, ರುಕ್ಮಣಿನೋ, ಸರಸ್ವತಿನೋ, ಬಸವಣ್ಣನೋ, ಅಥವಾ ಅಂಬಾಭಾವಿಯನ್ನೋ, ಮತ್ಯಾವುದೋ ನಿಮ್ಮ ಮನೆಯ ದೇವರೋ ಅಥವಾ ಲಿಂಗಪ್ಪನೋ, ನೀವು ಅದನ್ನ ಹಿಡ್ಕೊಂಡು ಸಾಕ್ಷಾತ್ ದೇವರಂತ ಪೂಜೆ ಮಾಡಿ ನಿಮ್ಮ ಅನುಭವಕ್ಕೆ ತಗೊಳ್ತೀರಿ. ದೇವರೇ ನನಗೆ ಒಳ್ಳೇದು ಮಾಡಪ್ಪ, ದೇವರೇ ನನಗೆ ಸಂಕಷ್ಟವನ್ನು ಪರಿಹಾರ ಮಾಡಪ್ಪ,
ಅಂತ ಹೇಳಿ ನಾವು ಹೊರಗಡೆ ಇರ್ತಕ್ಕಂಥ ಮೂರ್ತಿಯನ್ನ ನೋಡಿ, ಅದು ಮೂರ್ತಿಯೇನು ಸಾಕಾರ. ಬಸವಣ್ಣನಪ್ಪನ ಮೂರ್ತಿಯೇನು ಸಾಕಾರ. ಇಲ್ಲಿ ಪೂಜೆ ಮಾಡಿದ್ವಲ್ಲ ಬಸವಣ್ಣಪ್ಪನ ಪೂಜೆ, ಭಾವಚಿತ್ರ ಪೂಜೆ ಮಾಡಿದ್ವಿ, ಈ ಫೋಟೋ ಸಾಕಾರ. ಆದ್ರೆ ನಾವು ಭಕ್ತಿಯನ್ನ ಮಾಡ್ತೀವಲ್ಲ, ಪರಮಾತ್ಮ ಅಂತ ತಿಳ್ಕೊಂಡು ಭಕ್ತಿಯನ್ನ ಮಾಡ್ತೀವಲ್ಲ, ಆ ಭಕ್ತಿ ಅದು ನಿರಾಕಾರ. ನೋಡಿ ಇಲ್ಲಿ ಎಷ್ಟು ಚಂದ ಹೇಳ್ತಾರಂದ್ರ, ಪರಶಿವ ನಿರಾಕಾರ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಅಂಥ ಒಂದು ಪರಮಾತ್ಮನನ್ನ ಅಂಗಕ್ಕೆ ತೆಗೆದುಕೊಂಡು ಬಂದು ಲಿಂಗ ಮಾಡಿ ತೋರಿಸಿ ನೀನು ಪರಮಾತ್ಮನ ಪೂಜೆ ಮಾಡುವಂತ ತೋರಿಸಿಕೊಟ್ಟಿರ್ತಕ್ಕಂಥ ಬಸವಣ್ಣನವರು ನಮಗೆ ಸಾಕಾರದ ಗುರು. ಪರಶಿವ ಸಾಕಾರ. ಪರಮಾತ್ಮನನ್ನ ನಿಜವಾಗಿ ಹೇಗೆ ಪೂಜೆ ಮಾಡಬೇಕು, ಪರಮಾತ್ಮನ ಯಾವ ರೀತಿ ಧ್ಯಾನಿಸಬೇಕು, ಪರಮಾತ್ಮನನ್ನ ಯಾವ ರೀತಿ ಪ್ರಾರ್ಥಿಸಬೇಕು ಅಂತ ಹೇಳಿ ತೋರಿಸಿಕೊಟ್ಟಿರ್ತಕ್ಕಂಥ ಸಾಕಾರ ಗುರುವೇ ಬಸವಣ್ಣನವರು ನಮಗೆ ದೇವರಾಗಿ ಕಾಣಿಸ್ತಾರೆ ಅಂತ ಹೇಳ್ತಾರೆ. ಒಂದು ಶಾಲೆ ಒಳಗಡೆ ನೋಡ್ರಿ, ಬಹಳ ಜನ ದೇವರ ಜನರು ಎಲ್ಲೆದರ ದೇವರ ಜನರು ಅಂತ ಹೇಳಿ ತಿಳ್ಕೊಂಡು ಉಡಾಪೆ ಮಾಡೋರು ಬಹಳ ಜನ ಅದಾರ. ನೀವೆಲ್ಲ ಭಕ್ತಿವಂತರು, ದೇವ್ರ ಇದಾನ ಅಂತ ಪೂಜೆ ಮಾಡ್ತೀರಿ, ಭಕ್ತಿ ಇದೆ ಅಂತ ಹೇಳಿ ಇಲ್ಲಿ ಬಂದು ಕೂಡ್ತೀರಿ. ಆ ಭಕ್ತಿ ಇಲ್ಲ ಅಂತಂದ್ರೆ ನೀವು ಮನೆಗೆ ಕೂಡ್ತಾ ಇದ್ರಿ. ಬಹಳ ಜನಕ್ಕೆ ಭಕ್ತಿನೇ ಇರೋದಿಲ್ಲ, ದೇವರ ಬಗ್ಗೆ ಕಲ್ಪನೆನೇ ಇರೋದಿಲ್ಲ, ದೇವರೊಬ್ಬ ನಮ್ಮನ್ನು ನೋಡ್ತಾ ಇದ್ದಾನಂತ ಕಲ್ಪನೆ ಇರೋದಿಲ್ಲ. ನೀವು ಗುಡಿ ಒಳಗಡೆ ಹೋಗ್ರಿ, ಎಲ್ಲಾರು ದೊಡ್ಡ ಗುಡಿ ಒಳಗಡೆ, ಅಲ್ಲಿ ಏನ್ ಮಾಡಿರ್ತಾರ, CC ಕ್ಯಾಮ್ರಾಗಳನ್ನ ಹಾಕಿರ್ತಾರ, ಹೌದಲ್ರಿ? ಅಲ್ಲಿ ಏನ್ ಬರೆದಿರ್ತಾರ, ನೀವು CC ಕ್ಯಾಮ್ರಾದ ಕಣ್ಗಾವಲದಲ್ಲಿದ್ದೀರಿ ಅಂದ್ರ ನಿಮ್ಮನ್ನ CC ಕ್ಯಾಮ್ರಾಗಳು ನೋಡ್ತಾ ಇದ್ದಾವೆ, ಹುಷಾರಾಗಿರ್ರಿ. ಎಲ್ಲರ ಯಾರ್ದಾರ ಪಿಕ್ ಪಾಕೆಟ್ ಮಾಡಿದಿರಿ, ಯಾರ್ದಾರ ಜೇಬ್ ಕಟ್ ಮಾಡಿದಿರಿ, ಅಥವಾ ಸಾಲಾಗಿ ಹೋಗ್ಬೇಕಾದ್ರೆ ಮುಂದೆ ಹೋಗಿ ನಿಂತೀರಿ, ಹುಷಾರ್. ನಿಮ್ಮಿಂದ ಒಂದು ಕಣ್ಗಾವಲಾಗಿ CC ಕ್ಯಾಮ್ರಾ ಕೆಲಸ ಮಾಡ್ತಾ ಇದೆ. ನೀವೇನಾದ್ರು ತಪ್ಪು ಮಾಡಿದ್ರಂದ್ರ ಆಗಿಂದಾಗ್ಲೇ ಅಲ್ಲಿ ನೋಡಿ ಬಂದು ನಿಮ್ಮನ್ನ ಚೆಕ್ ಮಾಡ್ತಾರ, ಹಿಡಿತಾರ. ನೋಡ್ರಿ, ಒಂದು CC ಕ್ಯಾಮ್ರಾ ಗುಡಿ ಒಳಗಡೆ ಕೂಡಿಸಿದ್ರ ನಿಮ್ಮನ್ನ ಕಣ್ಗಾವಲ ಮಾಡ್ತದ. ಅಲ್ಲಿ ತಿಳ್ಕೋರಿ, ಏನಂತ ತಿಳ್ಕೋರಿ, ಈ CC ಕ್ಯಾಮ್ರಾ ನಮ್ಮನ್ನ ನೋಡ್ತಾ ಇದೆ, ಈ CC ಕ್ಯಾಮ್ರಾ ನಾವೇನಾದ್ರು ತಪ್ಪು ಮಾಡಿದ್ರೆ ಗೊತ್ತು ಮಾಡ್ತದ ಅಂತೇಳಿ ಅದನ್ನ ನೋಡಿ ನಾವು ಸರಿಯಾಗಿರ್ತೀವಲ್ಲ. ಆದ್ರೆ ಇಂಥ CC ಕ್ಯಾಮ್ರಾಗಳು 10 ಯಾಕ 20 ಯಾಕ 100 ಯಾಕ ಲಕ್ಷ ಆಗ್ಲಿ, ಆದ್ರೂ ಕಣ್ಣು ತಪ್ಪಿಸಬಹುದು ನಾವು. ಆದ್ರೆ ಪರಮಾತ್ಮ ಅಂತಕ್ಕಂಥ CC ಕ್ಯಾಮ್ರಾದ ಮುಂದೆ ನಾವು ಯಾರು ತಪ್ಪಿಸ್ಕೊಳಕ್ಕಾಗೋದಿಲ್ಲ. ನಾವು ಮಾಡಿರ್ತಕ್ಕಂಥ ಕರ್ಮಗಳು, ಪಾಪಗಳು ಮನುಷ್ಯರ ಕಣ್ಣಿಗೆ ತಂದೆ ತಾಯಿ ಕಣ್ಣುಗಳನ್ನ ಮುಚ್ಚಬಹುದು, ಸ್ನೇಹಿತರ ಕಣ್ಣುಗಳನ್ನ ಮುಚ್ಚಬಹುದು, ಬಂಧುಗಳ ಕಣ್ಣುಗಳನ್ನ ಮುಚ್ಚಬಹುದು, ಗುರು ಹಿರಿಯರ ಕಣ್ಣುಗಳನ್ನ ಮುಚ್ಚಿ ಪಾಪ ಮಾಡಬಹುದು. ಆದರೆ ಪರಮಾತ್ಮನ ಕಣ್ಣುಗಳನ್ನ ನಾವು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪರಮಾತ್ಮ CC ಕ್ಯಾಮ್ರಾ ಇದ್ದಂಗ ಇಲ್ಲಿ ನಮ್ಮನ್ನು ನೋಡ್ತಾ ಇದ್ದಾನ, ನಿಮ್ಮನ್ನು ನೋಡ್ತಾ ಇದ್ದಾನೆ. ಅದಕ್ಕೆ ಪರಮಾತ್ಮ ಅಂತಕ್ಕಂಥ ಒಬ್ಬನು ನಮ್ಮ ಮೇಲೆ ಕುಳಿತಿದ್ದಾನೆ. ಪರಮಾತ್ಮ ಓತಪ್ರೋತವಾಗಿ ಇಲ್ಲಿ ಕುಳಿತುಕೊಂಡು ನಮ್ಮ ನೋಡ್ತಾ ಇದ್ದಾನೆ ಅಂತಕ್ಕಂಥ ಒಂದು ವೇಳೆ ಭಾವ ನಿಮ್ಮಲ್ಲಿ ಬಂತು ಅಂದ್ರ ನೀವು ನಿಜವಾಗಿರ್ತಕ್ಕಂಥ ಭಕ್ತಿವಂತರಾಗ್ತೀರಿ, ಧರ್ಮವಂತರಾಗ್ತೀರಿ. ಇದು ಒಂದೇ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಹೋಗಬೇಕಾದ್ರೆ ಪರಮಾತ್ಮ ಒಬ್ಬನಿದ್ದಾನೆ ಅಂತ ನಂಬೋದು, ಆ ಪರಮಾತ್ಮ ನನ್ನ ಸದಾಕಾಲ ನೋಡ್ತಾ ಇದ್ದಾನಂತ ನಂಬೋದು. ಇವು ಎರಡನ್ನ ತಿಳ್ಕೊಂಡ್ಬಿಟ್ರೆ ಸಾಕು, ನಮಗೆ ಅಧ್ಯಾತ್ಮ ಗೊತ್ತಾಗ್ತದೆ. ಅದಕ್ಕಾಗಿ ಒಂದು ಶಾಲೆ ಒಳಗಡೆ ಒಬ್ಬ ಮಾಸ್ತರ್ ಏನು ಮಾಡಿದ ಅಂತಂದ್ರ, ನನ್ನ ಮಕ್ಕಳಿಗೆ ವಿಜ್ಞಾನ ಮಾಸ್ತರ್ ಇದ್ದ, ನನ್ನ ಮಕ್ಕಳಿಗೆ ನಾನು ದೇವರಿಲ್ಲ ಅಂತ ತೋರಿಸ್ಕೊಡ್ಬೇಕಂತ ಏನು ಮಾಡಿದಂತ, ಪಾಠ ಮಾಡೋಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಎಲ್ಲರಿಗೆ ಎದ್ದು ನಿಂದ್ರಿಸಿ ಕೇಳ್ದ, ಮಕ್ಕಳೇ ಒಬ್ಬೊಬ್ಬರನ್ನ ಕೇಳ್ದ, ಇಲ್ಲಿ ಎಲ್ಲ ಫೋಟೋಗಳು ಹಾಕಿದೀವಲ್ಲ ನಾವು, ನೋಡು ಗಾಂಧೀಜಿ ಫೋಟೋ ಕಾಣಿಸ್ತೇನೆ ಮಕ್ಕಳ್ರೇ ಅಂದ್ರು. ಅವಾಗ ಮಕ್ಕಳು ಏನಂದ್ರು, ಫೋಟೋ ಹಾಕ್ಯಾರ ಕಾಣಿಸ್ತದ್ರಿ ಗುರುಗಳೇ ಅಂದ್ರು. ಇಲ್ಲಿ ಬಸವಣ್ಣವ್ರ ಫೋಟೋ ಹಾಕಿದ್ವಲ್ಲ ಕಾಣಿಸ್ತದ ಮಕ್ಕಳೇ ಅಂದ್ರು, ಕಾಣಿಸ್ತದ್ರಿ ಅಂದ್ರು. ಆಮೇಲೆ ಎಲ್ಲರ ಮೂರ್ತಿಗಳು ಫೋಟೋಗಳೆಲ್ಲ ಹಾಕಿದ್ರಲ್ಲ ಅದೆಲ್ಲ ತೋರ್ಸೋಂತ ಬಂದ ಮೇಲೆ ಕೊನೆಗೆ ಏನ್ ಹೇಳಿದ್ರು, ಇವೆಲ್ಲ ಫೋಟೋಗಳು ಮಕ್ಕಳೇ ನಿಮ್ಮ ಕಣ್ಣಿಗೆ ಕಾಣಿಸ್ತದ್ರಿ ಅಂತಂದು. ನಾನು ಬರೆಯುವಂತ ಬೋರ್ಡ್ ಇದೆಯಲ್ಲ, ಬ್ಲಾಕ್ ಬೋರ್ಡ್ ಇದೆಯಲ್ಲ, ಅದು ಕಾಣಿಸ್ತದ ಮಕ್ಕಳೇ ಅಂತಂದ್ರು. ಅವಾಗ ಮಕ್ಕಳೆಲ್ಲ ಹೌದು ಸರ್ ಕಾಣಿಸ್ತದೆ ಅಂತ ಕೈ ಎತ್ತು. ನೋಡ್ರಿ ಮಕ್ಕಳೇ, ನಿಮಗೊಂದು ಇವತ್ತು ಸತ್ಯವಾದ ಮಾತು ಹೇಳ್ತಾ ಇದ್ದೀನಿ.
ನೀವು ನೋಡ್ತಾ ಇರತಕ್ಕಂಥ ಎಲ್ಲಾ ಭಾವಚಿತ್ರಗಳು ಇವು ನಿಮಗೆ ಕಣ್ಣಿಗೆ ಕಾಣಿಸ್ತವ, ಇವು ದೇವರು ಕಣ್ಣಿಗೆ ಕಾಣಿಸ್ತೇನೇನೋ ಮಕ್ಕಳೇ ಅಂತ ಕೇಳಿದ್ರು. ಅವಾಗ ಮಕ್ಕಳಂದು ಇಲ್ಲ ಸಾರ್ ಅಂದು. ಅವು ಸತ್ಯವಾಗಿ ಹೇಳ್ತಾವ ಮಕ್ಕಳು, ಅವೆಲ್ಲ ಫೋಟೋ ಕಾಣಿಸ್ತಾವ ಅಂತ ಹೇಳಿದ್ರು. ದೇವ್ರ ಕಣ್ಣಿಗೆ ಕಾಣಿಸ್ತೇನೇನೋ ಅಂತ ಕೇಳಿದಾಗ ಅವಾಗ ಮಕ್ಕಳೆಲ್ಲ ಏನಂದ್ರು, ಇಲ್ಲ ಸರ್ ಅಂದ್ರು. ಅವಾಗ ಅದ್ರೊಳಗಡೆ ಉಮ್ಮದಿ ಗ್ರಾಮದ ಒಬ್ಬ ಹುಡುಗಿ ಎತ್ತಿ ನಿಂತ್ಕೊಂಡು ಬಹಳ ಹುಷಾರಿದ್ಲು. ಸರ್ ಅಂತ ಕೈ ಎತ್ತಿದ್ಲು. ಅವಾಗ ಏನು ಹೇಳಮ್ಮ ಅಂತ. ಸರ್ ನೀವು ಎಷ್ಟೊತ್ತನ ಹೇಳಿದ್ರಲ್ಲ, ಅದಕ್ಕೆ ನಮ್ದೊಂದು ಪ್ರಶ್ನೆ ಅದ ರೀ. ಏನು ಕೇಳ್ತಂಗಿ ಅಂತ. ಸರ್ ನೀವೆಲ್ಲ ತೋರಿಸಿರಲ್ಲ ಭಾವಚಿತ್ರ, ಅವೆಲ್ಲ ಕಣ್ಣಿಗೆ ಕಾಣಿಸ್ತಾವ ಸರ್, ಕಾಣಿಸ್ತಾವ. ಮತ್ತೆ ನಿಮ್ಮಿಂದ ಬೋರ್ಡ್ ಇದೆಯಲ್ಲ, ಅದು ಕಣ್ಣಿಗೆ ಕಾಣಿಸ್ತದ. ಅವಾಗ ಆ ಮಕ್ಕಳನ್ನ ಉದ್ದೇಶಿಸಿ ಹೇಳಿದ್ವು ತನ್ನ ಫ್ರೆಂಡ್ಸ್ನ, ನೋಡಿ ಸ್ನೇಹಿತರೆ, ನಮ್ಮ ಸರ್ ನಿಮಗೆ ಕಾಣಿಸ್ತಾರೇನೋ ಅಂತ ಕೇಳಿದ್ಲು. ಅವಾಗೆಲ್ಲ ಹುಡುಗರು ಹೌದು ಕಾಣಿಸ್ತಾರೆ ಅಂತಂದು. ಹಾಗಾದ್ರೆ ನಮ್ಮ ಸರ್ ತಲೆ ಕಾಣಿಸ್ತದೇನೋ ಅಂತ ಕೇಳಿದ್ಲು. ಅವಾಗ ಹುಡುಗರೆಲ್ಲ ಸರ್ದು ತಲೆ ಕಾಣಿಸ್ತದ, ಮತ್ತು ಸರ್ ತಲೆ ಕೂದಲ ಬೆಳ್ಳಗವನ ಕರ್ರಗವ ಕಾಣಿಸ್ತದ ಅಂತಂದು. ಅವಾಗ ಎಲ್ಲ ಹುಡುಗ ಬೆಳ್ಳಗವ ಕೂದಲ ಕಾಣಿಸ್ತದ ಅಂದು. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಸರ್ ತಲೆ ಒಳಗಡೆ ಒಂದು ಬುದ್ಧಿ ಅದ, ನಿಮಗೆ ಕಾಣಿಸ್ತದೇನೋ ಅಂತ ಕೇಳಿದ್ರು. ಅವಾಗ ಮಕ್ಕಳೇನಂದು, ಇಲ್ಲ. ಏನಂದು ತಿಳಿತೋ ಇಲ್ಲೋ? ಇಲ್ಲ. ಕಾಣಿಸ್ತದ ಬುದ್ಧಿ? ಅವಾಗ ನಮ್ಮ ಸರ್ ತಲೆ ಒಳಗಡೆ ಬುದ್ಧಿ ಇರೋದು ನಿಮಗೆ ಕಾಣಿಸಲ್ಲ ಅಂದ್ರ ನಮ್ಮ ಸರ್ಗೆ ತಲೆಗೆ ಬುದ್ಧಿ ಇಲ್ಲ ಅಂತ ಡಿಸೈಡ್ ಮಾಡಿ. ಹೌದೆಲ್ಲ ಬೇಕಾಗಿತ್ತು ಸರ್ಗಿದು. ನೋಡ್ರಿ, ನಾವು ಚೆನ್ನಾಗಿ ಮಾತಾಡಬೇಕಾಯ್ತು ಅಂತಂದ್ರೆ, ನಾವು ಹಾಡಬೇಕಾಯ್ತಂದ್ರೆ, ನಾವು ಭಕ್ತಿ ಮಾಡಬೇಕಾಯ್ತಂದ್ರೆ ಅದೆಲ್ಲ ನಮಗೆ ಕಾಣಿಸೋದಿಲ್ಲ. ಒಳಗಲಿಂದ ಬರ್ತದೆ, ಅದು ಬುದ್ಧಿಯಿಂದ ಬರ್ತದೆ, ಹೃದಯದಿಂದ ಬರ್ತದೆ. ಆದ್ರೆ ನಮ್ಮೊಳಗಿರ್ತಕ್ಕಂಥ ಹೃದಯದ ಭಾವ ಕಾಣಿಸೋದಿಲ್ಲ. ನಮ್ಮ ತಲೆಯೊಳಗಿರ್ತಕ್ಕಂಥ ಬುದ್ಧಿಯ ಜ್ಞಾನ ಕಾಣಿಸೋದಿಲ್ಲ. ಕಣ್ಣಿಗೆ ಕಾಣಿಸೋವೆಲ್ಲವೂ ಏನು ಅಂದ್ರ ಸಾಕಾರ. ಕಣ್ಣಿಗೆ ಕಾಣಿಸದೇ ಇರತಕ್ಕಂಥದ್ದು ಯಾವುದಂದ್ರ ನಿರಾಕಾರ. ಅಂತ ನಿರಾಕಾರ ಪರಮಾತ್ಮ ಸದಾಕಾಲ ಇರ್ತಾನೆ, ಅವನಿಗಿಲ್ಲ ಅಂತ ಅನ್ನಕ್ಕೆ ಬರೋದಿಲ್ಲ. ಇದನ್ನ ಬಸವಣ್ಣವರು ತೋರಿಸಿಕೊಡ್ತಾರೆ. ಪರಶಿವ ಸಾಕಾರ. ಪರಶಿವನ ಸಾಕಾರ ರೂಪ ಯಾರು ಅಂದ್ರೆ ಬಸವಣ್ಣನವರು. ಬಸವಣ್ಣವರಿಗೆ ಸನ್ ಆಫ್ ಗಾಡ್ ಅಂತ ಕರೀತಾರೆ. ಅಂದ್ರೆ ದೇವರ ಮಗ. ಯಾರು? ಮತ್ ನಾವ್ಯಾರು ದೇವರ ಮಕ್ಕಳಲ್ಲೇನ್ರಿ ಅಂತ. ಹೌದು, ನಾವೆಲ್ಲರೂ ದೇವರ ಮಕ್ಕಳೇ. ಆದ್ರೆ ವಿಶೇಷವಾಗಿರ್ತಕ್ಕಂಥ ದೇವರ ಮಗ ಯಾರಂದ್ರ ಬಸವಣ್ಣನವರು. ಹೆಂಗೆ ಅಂತಂದ್ರ ನೋಡಿ, ಈ ಜಗತ್ತಿನಲ್ಲಿ ನಾವು ಸತ್ತ ಮೇಲೆ 2 ಪುಸ್ತಕ ಇಟ್ಟಿರ್ತಾರೆ. ತಾಯಂದ್ರೆ ಕೇಳ್ರಿ ಚಂದ. ನಾವು ಒಂದು ನಂಬಿಕೆ ಅದ, ಧಾರ್ಮಿಕ ನಂಬಿಕೆ. ನಾವು ಸತ್ತ ಮೇಲೆ 2 ಪುಸ್ತಕಗಳಿರ್ತಾವ. ನಮ್ಮ ಆತ್ಮ ಅಲ್ಲಿ ಹೋಗ್ತದ, 2 ಬಾಗಿಲು ಇರ್ತದ. 2 ಬಾಗಿಲ ಹತ್ರನೂ ಪುಸ್ತಕ ಇರ್ತಾವ. ಅವಾಗ ಈ ಬಾಗಿಲಿನಿಂದ ಹೋಗ್ಬೇಕಾಯ್ತು ಅಂತಂದ್ರ ಅವಾಗ ಅಲ್ಲಿರ್ತಕ್ಕಂಥವ್ರು ಯಮದೂತರು ಏನಂತಾರ, ನೀವು ಒಳ್ಳೆ ಭಕ್ತಿ ಮಾಡಿಕೊಂಡು, ಒಳ್ಳೆ ಧರ್ಮ ಅಧ್ಯಾತ್ಮ ಮಾಡಿಕೊಂಡು, ಒಳ್ಳೆ ಗುರುವಿನ ಭಾವನೆಯನ್ನು ಗೊತ್ತುಕೊಂಡು, ಗುರು ಶಿಷ್ಯರಾಗಿ ಒಳ್ಳೆ ಭಕ್ತಿಯನ್ನು ಮಾಡಿ, ಪ್ರವಚನ ಪುರಾಣಗಳನ್ನು ಕೇಳಿ, ಭಜನೆ ಮಾಡಿ, ಧಾರ್ಮಿಕವಾಗಿ ಹೋದ್ರಂದ್ರ ನಿಮ್ಮನ್ನ ಶಿವಭಕ್ತರ ಕರ್ಕೊಂಡು ಹೋಗ್ತಾರೆ, ಶಿವದೂತರು ಕರ್ಕೊಂಡು ಹೋಗ್ತಾರೆ. ನೀವು ಇದು ಯಾವುದೋ ಮಾಡ್ಲಾರ್ದಂಗಿದ್ರಿ ಅಂದ್ರ ಯಮದೂತರು ಹೇಳ್ಕೊಂಡು ಹೋಗ್ತಾರೆ. ಅವಾಗ ಅವ್ರು ಬಂದು ಎಳ್ಕೊಂಡು ಹೋಗ್ಬೇಕಾದ್ರ 2 ಪುಸ್ತಕ ಇರ್ತಾವ. ಈ ಬಾಗಿಲಿನಿಂದ ಹೋಗ್ಬೇಕಾದ್ರ ಅವಾಗ ಅಲ್ಲಿರೋರು ಹೇಳ್ತಾರ, ದ್ವಾರಪಾಲಕರು, ಇದನ್ನು ತೆಗೆದು ನೋಡಿ, ನಿನ್ನ ಹೆಸರೇನೋ ಅದೇನೋ ನೋಡು ಅಂತ. ಅದ್ರ ಮೇಲೆ ಏನು ಬರೆದಿರ್ತದಂದ್ರ ಪರಮಾತ್ಮನಿಂದ ಪ್ರೀತಿಸಲ್ಪಟ್ಟವರು ಅಂತ ಒಂದು ಕಡೆ ಬರೆದಿರ್ತದ ಈ ಬಾಗಿಲಲ್ಲಿ. ಇನ್ನೊಂದು ಬಾಗಿಲಲ್ಲಿ ಪರಮಾತ್ಮನನ್ನ ಪ್ರೀತಿಸಿದವರು ಅಂತ ಬರೆದಿರ್ತದೆ. ಅವಾಗ ಸಿದ್ದಪ್ಪ ಸತ್ತು ಹೋಗಿದ್ದ ಮೇಲೆ ಹೋದಾಗ ಈ ಬಾಗಿಲಿನಿಂದ ಹೋಗುವಂತ ಸಂದರ್ಭದಲ್ಲಿ ಆ ಪುಸ್ತಕ ಇತ್ತು. ಅವಾಗ ಅಲ್ಲಿದ್ದವ್ರು ಹೇಳಿದ್ರು, ನೋಡಪ್ಪ ಇದ್ರೊಳಗೆ ನಿನ್ನ ಹೆಸರು ಇತ್ತಂದ್ರೆ ಒಳಗಡೆ ಹೋಗು ಅಂತ. ಏನಂತ ಬರೆದಿತ್ತಂದ್ರ ಪರಮಾತ್ಮನಿಗಾಗಿ ಪ್ರೀತಿ ಮಾಡಿದವರು ಅಂತ. ಅವಾಗ ತೆಗೆದು ನೋಡ್ತಾನ, ಒಂದು ಹೆಸರಿಲ್ಲ, ಒಂದು ಪೇಜ್ನಾಗೂ ಹೆಸರಿಲ್ಲ. ಅವಾಗ ಅವನಿಗೆ ಬಹಳ ದುಃಖ ಆಯಿತು. ನಾನು ಬೆಳಗ್ಗೆಲಿಂದ ಸಂಜೆ ತನ ಗುಡಿಗೆ ಹೋಗ್ತಾ ಇದ್ದೆ, ದಿನಾಲೂ ಪೂಜೆ ಮಾಡ್ತಾ ಇದ್ದೆ, ಇಂತಹ ಪ್ರವಚನ ಪುರಾಣಗಳು ನಡೆದಾಗ ದಾಸೋಹ ಮಾಡ್ತಾ ಇದ್ದೆ, ಮನೆಗೆ ಬಂದವರಿಗೆ ಯಾರಿಗೂ ಹಂಗೆ ಕಳಿಸಿಲ್ಲ, ಏನೂ ಇಲ್ಲ ಅಂದ್ರೆ 1 ಲೋಟ ನೀರಾದ್ರೂ ಕೊಟ್ಟು ಕಳಿಸಿದ್ದೀನಿ. ನಮ್ಮೂರಾಗ ಸಿದ್ದಪ್ಪ ಸಾವುಕಾರ ಅಂತಂದ್ರ ದಾಸೋಹ ದಾನ ಧರ್ಮವನ್ನ ಮಾಡಿರ್ತಕ್ಕಂಥವ್ರು. ನಾನು ಬರ್ಬೇಕಾದ್ರ ಎಲ್ಲರ ಕಣ್ಣಲ್ಲಿ ನೀರೇ ನೀರು ಇತ್ತು.
ಇಷ್ಟೊಂದು ಭಕ್ತಿಯನ್ನ ಮಾಡಿ ಬಂದಿರತಕ್ಕಂಥ ನನ್ನ ಹೆಸರೇ ಇಲ್ಲಿ ಇಲ್ಲ ಅಂದ ಮೇಲೆ ಇನ್ನು ಮುಗೀತು, ನಾನು ಏನು ಮಾಡೋದು ಅಂತ ಹೇಳಿ ಅವನಿಗೆ ದುಃಖ ಆಯಿತು. ಅವಾಗ ತಲೆ ಕೆಳಗಡಕೊಂಡು ನಿಂತ, ನೋಡಿದ್ದೀನಪ್ಪ ನನ್ನ ಹೆಸರಿಲ್ಲ ಅಂತಂದ. ಅವಾಗ ಅವರಂದ್ರು, ಚಿಂತೆ ಮಾಡಬೇಡ, ನಿನ್ನ ಹೆಸರೇನಪ್ಪ ಅಂತ ಕೇಳಿದ್ರು. ನನ್ನ ಹೆಸರು ಸಿದ್ದಪ್ಪ ಅಂತ. ಸರಿ, ಇನ್ನೊಂದು ಬಾಗಿಲಿದೆ ನೋಡು, ಅಲ್ಲೇನಾದ್ರೂ ನಿನ್ನ ಹೆಸರಿದೆಯೇನೋ ನೋಡು, ಅಲ್ಲಿ ಪರಮಾತ್ಮನಿಂದ ಪ್ರೀತಿಸಲ್ಪಟ್ಟವರು ಅಂತ. ಅವಾಗ ಅವನಂದ, ಪರಮಾತ್ಮನನ್ನ ಪ್ರೀತಿ ಮಾಡಿದ್ರ ಸಾಲಲ್ಲೇ ನನ್ನ ಹೆಸರಿಲ್ಲ ಅಂದಮೇಲೆ ಅಂತ ಪರಮಾತ್ಮನ ದೃಷ್ಟಿ ನನ್ನ ಮೇಲೆ ಬಿದ್ದು ನನಗೆ ಆ ದೇವರು ಪ್ರೀತಿ ಮಾಡಿದ್ದು ಆ ಪುಸ್ತಕದ ಹೆಂಗೆ ಬರ್ಲಿಕ್ಕೆ ಸಾಧ್ಯ ಇದೆ? ಅದು ಸಾಧ್ಯ ಇಲ್ಲ ಅಂದ. ನೋಡಪ್ಪ, ಹೆಂಗೂ ಬಂದು ವಾಪಸ್ ಹೋಗ್ಬೇಡ, ನೋಡು ಒಂದು ಬಾರಿ ಅಂತ ತಿಳ್ಕೊಂಡು ಹೇಳಿದ್ರು. ಅವಾಗ ಹಿಂಗ ತೆಗೆದು ನೋಡ್ತಾರ. ಆ ತೆಗೆದು ನೋಡಿರ್ತಕ್ಕಂಥ ಪುಸ್ತಕದಲ್ಲಿ ಪರಮಾತ್ಮನಿಂದ ಪ್ರೀತಿಸಲ್ಪಟ್ಟವರು ಅಂತ ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ಸಿದ್ದಪ್ಪ ಉಮಿದೆ ಸಾವುಕಾರನ ಹೆಸರು ಮೊದಲ ಸಾಲಿನಲ್ಲಿ ಇತ್ತು. ಮೊದಲ ಸಾಲಿನಲ್ಲಿ. ಮತ್ತೆ ಇಲ್ಲೆಲ್ಲರೂ ಹುಡುಕಿರಿ, ಯಾರದರಪ್ಪ ನಮ್ಮೂರಲ್ಲಿ ಸಿದ್ದಪ್ಪ ಅಂತೇಳಿ, ಸುಮ್ಮನೆ ಕತೆ ಒಳಗೆ ಅಂದ್ರ ತಿಳ್ಕೊಳ್ರಿ. ಅವನು ಮಾಡಿರ್ತಕ್ಕಂಥ ಒಂದು ಭಕ್ತಿ ನಿಷ್ಕಾಮ ಭಕ್ತಿ, ನಿಷ್ಕಲ್ಮಶ ಭಕ್ತಿ. ಭಕ್ತಿ ಒಳಗಡೆ ಸ್ವಾರ್ಥ ಭಕ್ತಿ ಇರಬಾರದು, ಪ್ರೇಮದ ಭಕ್ತಿ. ಭಕ್ತಿ ಅಂದ್ರೆ ಅನನ್ಯವಾಗಿರ್ತಕ್ಕಂಥ ಒಂದು ಪ್ರೇಮ. ಯಾರು ಅನನ್ಯವಾಗಿರ್ತಕ್ಕಂಥ ಒಂದು ಪ್ರೇಮದ ಭಕ್ತಿಯನ್ನ ಮಾಡಿರ್ತಾರ ಅಂಥವರಿಗೆ ಪರಮಾತ್ಮನೇ ಪ್ರೀತಿಸಲ್ಪಟ್ಟಿರ್ತಾನ. ಅಂಥ ರೀತಿಯ ಪರಮಾತ್ಮ ಪ್ರೀತಿಸಲ್ಪಟ್ಟಿರ್ತಕ್ಕಂಥ ವ್ಯಕ್ತಿ ಸಿದ್ದಪ್ಪ ಸಾವುಕಾರ ಆಗಿದ್ದ. ಅವಾಗ ನೋಡಿ ಬಹಳ ಖುಷಿ ಆಯಿತು, ನಾನು ಪರಮಾತ್ಮನಿಂದ ಪ್ರೀತಿಸಲ್ಪಟ್ಟಿಲ್ಲಪ್ಪ ಅಂತ ಹೇಳಿ ಸಾರ್ಥಕ ಭಾವನೆ ಬಂದು ಒಳಗಡೆ ಪ್ರವೇಶ ಮಾಡ್ತಾನಂತೆ. ಹಾಗೆ ಬಸವಣ್ಣನವರನ್ನು ಸಹಿತ ಬಸವಣ್ಣನವರನ್ನ ಪರಮಾತ್ಮನೇ ಪ್ರೀತಿಸಿ ಇಲ್ಲಿ ಕಳಿಸಿಕೊಟ್ಟ ಅನ್ನೋದು ನಾನು ಹೇಳೋ ಮಾತಲ್ಲ. ವ್ಯೋಮಕಾಯ ಸಿದ್ಧ ಅಲ್ಲಮ ಪ್ರಭುದೇವರು ಹೇಳ್ತಾರ. ಏನಂತ ಹೇಳ್ತಾರಂತಂದ್ರ, ಕರ್ತಾರ್ನ ಕಮ್ಮಟ ಇದು, ಮರ್ತ್ಯ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಬಸವಣ್ಣನ. ಆ ಬಸವಣ್ಣ ಬಂದು ಕಲ್ಯಾಣವೆಂಬ ಶೋಪರವ ಕೈಲಾಸ ಮಾಡಿ ರುದ್ರಗಣ ಪ್ರಮಥಗಣಗಳೆಲ್ಲರನ್ನ ಹಿಡಿತೆಂದು ಅಸಂಖ್ಯಾತರೆಂಬ ಭಕ್ತಿ ಕುಳಸ್ಥಳವ ಶ್ರುತದುಷ್ಟ ಪವಾಡದಿಂದ ಮೆರೆದು ತೋರಿ ರುದ್ರಗಣಗಳೆಲ್ಲರನ್ನ ಹಿಡಿತಂದು. ನೋಡಿ ಎಷ್ಟು ಚಂದ ಹೇಳ್ತಾರೆ. ಅಂದ್ರ ಬಸವಣ್ಣನವರು ಪರಮಾತ್ಮನ ಏನ್ ಮಾಡಿದಂತಂದ್ರ ಈ ಮರ್ತ್ಯ ಲೋಕದ ಮಹಾಮನೆ ಹಾಳಾಗಬಾರದಂತೇಳಿ. ನೋಡ್ರಿ, ನೀವೊಂದು ಜತ್ತಿನಲ್ಲಿ ಒಂದು ಮನೆ ಕಟ್ಟಿರಿ ಅಂತ ಇಟ್ಟುಕೊಳ್ಳೋಣ. ನೀವೊಂದು ಜತ್ತಿನಲ್ಲಿ ಒಂದು ಪ್ಲಾಟ್ ತಗೊಂಡು ಮನೆ ಕಟ್ಟಿರಿ. ಆ ಮನೆ ಕಟ್ಟಿದ ಮೇಲೆ ಬಾಡಿಗೆ ಕೊಟ್ಟಿರಿ. ಬಾಡಿಗೆ ಕೊಟ್ಟ ಮೇಲೆ ತಿಂಗಳಿಗೊಂದ್ಸಲ ನೀವು ನೋಡ್ಕೊಂಡು ಬರ್ತೀರಿ. ಯಾವುದೋ ಕಾರಣಕ್ಕೆ ನೀವು ಹೋಗಿಲ್ರಪ್ಪ, ಅವಾಗ ನಿಮ್ಮ ಮಗನ ಕಳಿಸ್ತೀರಿ. ನೀವು ನಿಮ್ಮ ಮಗನ ಕಳಿಸಿದಾಗ ಅವಾಗ ಅಲ್ಲಿ ಹೋಗಿ ಚಲೋತ್ನಾಗ ಹೆಂಗಿಟ್ಟಾರ ನಮ್ಮ ಬಾಡಿಗೆದಾರರು ಅಂತೇಳಿ ನೋಡ್ಕೊಂಡು ಚಂದ ಬಂದು ನಿಮಗೆ ವರದಿ ಒಪ್ಪಿಸಿದ್ರಂದ್ರ ಆ ಮಗನಿಗೆ ನೀವೇನಂತೀರಿ? ಏನಂತೀರಿ? ಬೇಸ್ ಮಗ, ಚಂದ ಮಗ, ಒಳ್ಳೇದ ಮಗ, ನಾನು ಹೇಳ್ಕೊಟ್ಟಂಗ ನೋಡ್ಕೊಂಡು ಬಂದಿದೆಯಲ್ಲ, ಅವ್ರು ಹೆಂಗಿದಾರ, ಏನು ಮಾಡ್ತಾ ಇದ್ದಾರ, ಮನೆ ಗಾಡಿ ಪೇಂಟ್ ಏನಾರು ಅಳಿಸಿದಾರೇನು, ಚಂದ ಇಟ್ಕೊಂಡವರು ಇಲ್ಲ ಅಂತ ಹೇಳಿ ನೀವು ಏನು ಹೇಳಿ ಕಳಿಸಿದ್ರು ಅದನ್ನ ನೋಡ್ಕೊಂಡು ಬಂದು ಕರೆಕ್ಟ್ ಹೇಳಿದ್ರಂದ್ರ ಅವನಿಗೆ ಶಬ್ಬಾಷ್ ಮಗ ಅಂತ ಕರಿತೀವಿ. ಹೌದಲ್ಲ? ಇದು ಲೌಕಿಕವಾಗಿ ನೀವೆಲ್ಲರೂ ಮಾಡೋ ಕೆಲಸನೇ. ಹೊಲದಾಗ ನೀವು 2 ದಿವಸ ಹೋಗಿಲ್ಲ ಅಂತ ಮಗನ ಕಳಿಸಿದ್ರಂದ್ರ ಮಗ ನೋಡ್ಕೊಂಡು ಬಂದು ಆಳು ಕೋಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ವು ಅಂತಂದ್ರ ಅವಾಗ ನೀವು ಬಹಳ ಖುಷಿ ಆಗ್ತದೆ ನಿಮಗ. ಅದೇ ಮಾತನ್ನ ಅಲ್ಲಿ ಹೇಳ್ತಾರ, ಮರ್ತ್ಯ ಲೋಕದ ಮಹಾಮನೆ ಇದು ನಿಮ್ಮ ಕಲ್ಲು ಕಟ್ಟಿಗೆಯಿಂದ ಕಟ್ಟಿರ್ತಕ್ಕಂಥ, ಸಿಮೆಂಟ್ನಿಂದ ಕಟ್ಟಿರ್ತಕ್ಕಂಥ ಮನೆ. ಇದು 50 ವರ್ಷ 60 ವರ್ಷ ಬಿದ್ದೋಗ್ತಕ್ಕಂಥ ಮನೆಯನ್ನ ಎಷ್ಟು ಜೋಪಾನವಾಗಿ ಇಟ್ಕೋಬೇಕಂತ ಬಯಸ್ತಿರಲ್ಲ? ಯಾರು ಬಯಸಲ್ಲ ಹೇಳ್ರಿ? ನನ್ನ ಮನೆ ಚೆನ್ನಾಗಿರ್ಬೇಕು, ನನ್ನ ಮನೆ 50 60 ವರ್ಷ 100 ವರ್ಷ ಚಂದ ಇರ್ಬೇಕಂತ ಯಾರು ಬಯಸಲ್ಲ ಹೇಳ್ರಿ? ಲೌಕಿಕವಾಗಿರತಕ್ಕಂಥ ಕಲ್ಲು ಇಟ್ಟಿಗೆ ಸಿಮೆಂಟಿನಿಂದ ಕಟ್ಟಿರ್ತಕ್ಕಂಥ ಮನೆಯನ್ನ ನೀವು ಎಷ್ಟು ಜೋಪಾನ ಮಾಡಿದ್ರೋ ಅದೇ ರೀತಿಯಾಗಿ ಪರಮಾತ್ಮ ಅಂತಕ್ಕಂಥ ಈ ಜಗದೊಡೆಯ ತಾನು ಸೃಷ್ಟಿ ಮಾಡಿರ್ತಕ್ಕಂಥ ಈ ಬ್ರಹ್ಮಾಂಡವು ಸಹಿತ ತನ್ನ ಮನೆ ಆಗಿರೋದ್ರಿಂದ ಈ ಮನೆ ಸ್ವಾರ್ಥದಿಂದ, ದ್ವೇಷದಿಂದ, ದುಶ್ಚಟದಿಂದ, ಮನೆ ಕುಟುಂಬದಿಂದ ಯಾವುದೇ ರೀತಿಯಿಂದ ಹಾಳಾಗಬಾರದು ಅಂತ ಹೇಳಿ ಪರಮಾತ್ಮನು ಸಹಿತ ತನ್ನ ಮಗನನ್ನ ಈ ಬ್ರಹ್ಮಾಂಡದಲ್ಲಿ ಕಳಿಸ್ತಾನ. ಆ ರೀತಿ ಬಂದಿರತಕ್ಕಂಥ ಮಗನೇ ವಿಶ್ವಗುರು ಬಸವಣ್ಣನವರು. ನೋಡಿ, ಸನ್ ಆಫ್ ಗಾಡ್, ಮರ್ತ್ಯ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಬಸವಣ್ಣನ. ಮಗ ಹೋಗ್ಲಿಲ್ಲ ಅಂದ್ರೆ ಏನು ಮಾಡ್ತೀರಿ? ಹೋಗಪ್ಪ, ನೋಡ್ಕೊಂಡು ಬಾ, ನಿಂದ ಏನು ಕೆಲಸದ ಇಲ್ಲಿ, ಏನು ಕೆಲಸದ, ಇವತ್ತೇನು ಕೆಲಸದ, ರಜಕ್ಕೆ ಬಂದಿರಿ, ಇನ್ನೂ 2 ತಿಂಗಳ
ನಿಂದು ಸೂಟಿಯಾದ ಶಾಲೆ ಹೋಗಿ ನೋಡ್ಕೊಂಡು ಬಾ ಅಂತ ಹೆಂಗ ನೀವು ಸಿಟ್ಟು ಮಾಡ್ಕೊಂಡು ಕಳಿಸ್ತಾರಲ್ಲ, ಹಂಗೆ ಬಸವಣ್ಣವ್ರನ್ನ ಸಹಿತ ಪೂಜೆ, ಪ್ರಾರ್ಥನೆ, ಧ್ಯಾನ, ಭಜನೆ ಮಾಡ್ಕೊಂಡು ಆನಂದವಾಗಿ ಅಲ್ಲಿ ಇದ್ರಂತೆ ಪರಮಾತ್ಮ ಹತ್ರ. ಪರಮಾತ್ಮ ಹೃದಯ ಕಮಲದಲ್ಲಿ ಸ್ಥಾನ ಯಾರ್ದಿತ್ತಂದ್ರ ಬಸವಣ್ಣನವ್ರದಿತ್ತು ಅಂತ ಹರಿಹರ ಬೆಳೆಸ್ತಾನೆ. ಪರಮಾತ್ಮ ಹೃದಯ ಸ್ಥಾನದಲ್ಲಿದ್ದ. ನೀನ್ ಇಲ್ಲಿ ಕುಳಿತುಕೊಂಡು ಏನ್ ಮಾಡ್ತಾ ಇದೀಯಾ? ಆ ಭೂಮಂಡಲದಲ್ಲಿ ಹೋಗು. ಎಷ್ಟೊಂದು ಸ್ವಾರ್ಥ ತುಂಬಿದೆ ಈ ಜಗತ್ತು. ತನ್ನನ್ನ ತಾನು ತನ್ನ ಕಾಲಿನ ಮೇಲೆ ಕಲ್ಲಕ್ಕೊಂಡು ಸಾಯ್ತಾ ಇದೆ. ಅದಕ್ಕಾಗಿ ನನ್ನ ಪ್ರತಿನಿಧಿಯಾಗಿ, ನನ್ನ ಮಗನಾಗಿ ನೀನು ಹೋಗುವಂತ ಪರಮಾತ್ಮನೇ ಬಸವಣ್ಣನವರನ್ನ ಇಲ್ಲಿ ಕಳಿಸಿದಂತ ನೋಡು. ಮತ್ತೆ ಲೋಕದ ಮಹಾಮನೆ ಹಾಳಾಗಬಾರದು. ಎಷ್ಟು ಪ್ರೀತಿ ಪರಮಾತ್ಮನಿಗಿಲ್ಲಿ. ಆದ್ರೆ ನಾವು ಎಷ್ಟು ಕೆಡಿಸ್ತಾ ಇದೀವಿ ಯೋಚನೆ ಮಾಡು. ಇಲ್ಲಿ ಇರುವುದು ಸುಮ್ಮನೆ ಬಾಡಿಗೆ ಮನೆ, ಅಲ್ಲೇ ಇರುವುದು ನಮ್ಮನೆ. ನೋಡಿ ಎಷ್ಟು ಚಂದ ಹಾಡ್ತಾರ, ಎಷ್ಟು ಚಂದ ಹಾಡ್ತಾರ. ಈ ಪರಮಾತ್ಮನ ಈ ಒಂದು ಮಹಾಮನೆ ಏನಿದೆಯಲ್ಲ, ಇದು ಪರಮಾತ್ಮನ ಕಟ್ಟಿರ್ತಕ್ಕಂಥ ಒಂದು ಮಹಾಮನೆ. ಇದು ನಾವು ಒಂದಷ್ಟು ದಿವಸ ಇದ್ದು ಹೋಗ್ಲಕ್ಕ ಬಂದೀವಿ. ಆದ್ರೆ ಸ್ವಾರ್ಥದಿಂದ ಇದನ್ನ ಆಳುಗಡಿ ಹೋದಿವಿ ಅಂದ್ರೆ ಪರಮಾತ್ಮನ ಮೆಚ್ಚೋದಿಲ್ಲ. ಬಾಡಿಗೆದಾರರು ಜೀವಿಗಳೆಲ್ಲ, ದೇವರ ಮನೆ ಇದು ಈ ಜಗವೆಲ್ಲ. ದೇವರ ಮನೆ ಇದು ಈ ಜಗವೆಲ್ಲ. ಬಾಡಿಗೆದಾರರು ನಾವುಗಳೆಲ್ಲ, ದೇವರ ಮನೆ ಇದು ಈ ಜಗವೆಲ್ಲ. ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆಂಬುದು ಕಟ್ಟು ಕರಾರು. ನಾನೇ ಕಟ್ಟಿಸಿದೆ, ನಾನೇ ಹುಟ್ಟಿಸಿದೆ ಎಂಬುದೆಲ್ಲ ಅವನ ಸೊಮ್ಮು. ಏನಿದು ಯಾರಿಗೆ ತಿಳಿಯದು, ದೇವರ ಮನೆ ಇದು ಈ ಜಗವೆಲ್ಲ. ದೇವರ ಮನೆ ಈ ಜಗತ್ತು, ಅದರ ಜ್ಞಾನ ಪರಿಜ್ಞಾನ ನಮಗಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮರ್ತ್ಯ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಪರಮಾತ್ಮನೇ ಆ ಬಸವಣ್ಣನವರನ್ನ ಕಳಿಸಿದ. ಇಲ್ಲಿ ಬಂದ ಮೇಲೆ ಬಸವಣ್ಣನವರು ಏನು ಮಾಡಿದ್ರಂದ್ರ, ಎಲ್ಲರೂ ನನ್ನವರು. ನೋಡಿ ಎಷ್ಟು ಚಂದ ಬಸವಣ್ಣನೊಬ್ಬ ವಚನ ನೋಡ್ಬೇಕು. ಇವನಾರವ ಇವನಾರವ ಇವನಾರವ. ಒಂದೇ ಸಾಲ ಹೇಳಿ ಬಿಡ್ಬೇಕಾಗಿತ್ತು ತಾಯಿ ಅಂದ್ರೆ 3 ಸರಿ ಹೇಳ್ತಾರೆ. 3 ಸರಿ ಇವನಾರವ 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 ಎನ್ನದೆ. ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿ ಎಲ್ಲರನ್ನೂ ಅಪ್ಪುಗೊಳ್ತಾನಂತ. ಹೆಂಗಪ್ಪ 3 ಬಾರಿ ಹೇಳ್ತಾರಂದ್ರ, ಜಾತಿಯಿಂದ ಇವನಾರು ಅಂತ ಕರಿಬೇಡ್ರಿ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತಕ್ಕಂಥ ಭೇದವನ್ನ ಸೃಷ್ಟಿ ಮಾಡಿ, ಹೆಣ್ಣು ಮಕ್ಕಳಂದ್ರ ಬುದ್ಧಿ ಮೊಣಕಾಲ ಕೆಳಗ, ಹೆಣ್ಮಕ್ಳ ಬುದ್ಧಿ ಮೊಣಕಾಲ ಕೆಳಗ. ಅವಳು ಬರೀ ಅಡಿಗೆ ಮನೆಗ ಜೀವನ ಮಾಡಬೇಕು, ಗಂಡನ ಕೈಗೊಂಬೆಯಾಗಿ ಬದುಕಬೇಕು. ಅವಳು ನಾನು ಹೇಳಿದ್ದಟ್ಟೆ ಕೇಳಬೇಕು. ನೋಡ್ರಿ, ಸಣ್ಣವಳಿದ್ದಾಗ ಯಾರು ಸಾಕ್ತಾರ? ಸಣ್ಣವಳಿದ್ದಾಗ ತಂದೆ ಸಾಕ್ತಾನ. ದೊಡ್ಡವಳಾಗಿ ಮದುವೆ ಮಾಡಿ ಕೊಟ್ಟಾಗ ಗಂಡ ಸಾಕ್ತಾನ. ಆಮೇಲೆ ಮುದುಕೆ ಆದ ಮೇಲೆ ಮಕ್ಕಳು ಸಾಕ್ತಾರ. ಆಕೆಗೆ ಯಾಕೆ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ಹೆಣ್ಣಿಗೆ ದಬ್ಬಾಳಿಕೆ ಮಾಡಿ ಕೂಡಿಸಿರ್ತಕ್ಕಂಥ ದಿನಮಾನದಲ್ಲಿ ಬಸವಣ್ಣಪ್ಪ ಅಂತನ ಹೆಣ್ಣು ಜಗದ ಕಣ್ಣು. ಹಾಗಾಗಿ ಹೆಣ್ಣು ಅಂತಕ್ಕಂಥದ್ದು ನೀವು ಕೇಳಿರಿ ತೆಗೆದಾಕಿ ಲಿಂಗ ತಾರತಮ್ಯ ಮಾಡಬೇಡ್ರಿ. ಇವನಾರವ, ಜಾತಿಯಿಂದ ಇವನಾರವ ಅನ್ಬೇಡಿ, ಹೆಣ್ಣು ಗಂಡು ಅಂತ ಇವನಾರ ಅನ್ಬೇಡಿ. 3ನೇದಾಗಿ ಹೇಳ್ತಾರ ಶ್ರೀಮಂತ ಬಡವ. ಇವತ್ತು ಜಾತಿನೂ ಹೋಗ್ಯದ್ರಿ, ಜಾತಿನೂ ಹೋಗ್ಯದ, ಹೆಣ್ಣು ಗಂಡು ಭೇದನೂ ಹೋಗ್ಯದ. ಈಗ ಬರೇ ಶ್ರೀಮಂತ ಬಡವ. ಒಂದೇ ಜಾತಿ ಆಗಿದ್ರೆ ಅವನು ಬಡವ ಅಂದ್ರೆ ಸೇರೋದಿಲ್ಲ ರೀ. ಅವನು ಶ್ರೀಮಂತ ಇದಂದ್ರೆ ಅವನ ಹತ್ರ ಕೂಡಿಸ್ಕೊಳ್ಳೋದಿಲ್ಲ. ಎಷ್ಟು ಮಜಾ ಅದ ನೋಡಿ. ಅದಕ್ಕೆ ಈ ವರ್ಗ ಭೇದನು ಸಹಿತ ಮಾಡಬೇಡ್ರಪ್ಪ. ಇವ ನಮ್ಮವ, ಎಲ್ಲರೂ ಪರಮಾತ್ಮನ ಮಕ್ಕಳೇ. ನಾವೆಲ್ಲರೂ ಪರಮಾತ್ಮನ ಮಕ್ಕಳಂದ ಮೇಲೆ ಸಹೋದರರು, ನಾವೆಲ್ಲ ಒಂದಾಗಿರ್ಬೇಕು. ನಾವೆಲ್ಲ ಹೆಣ್ಣು ನೋಡ್ರಿ ಎಷ್ಟು ಚಂದ ಹೇಳ್ತಾರೆ. ಮಲೆ ಮೂಡಿ ಬಂದರೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದರೆ ಗಂಡೆಂಬರು. ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಹೆಂಗ ಸೃಷ್ಟಿ ಮಾಡಿದ್ದಾರೆ. ಹೆಣ್ಮಕ್ಳ ಬುದ್ಧಿ ಮೊಣಕಾಲ ಕೆಳಗಡೆ ಅಂತ ಹೇಳಿರೋರು ಇವತ್ತು ಗುಡ್ಡಾಪುರ ದಾನಮ್ಮ ಸಾಧಿಸಿದ್ದು ಯಾರು ಸಾಧಿಸ್ಲಿಕ್ಕಾಗ್ತದೆ? ಹೆಣ್ಮಕ್ಳ ಬುದ್ಧಿ ಮೊಣಕಾಲ ಕೆಳಗಿದ್ರೆ ಇಷ್ಟು ಪವಾಡ ಪುರುಷರಾಗ್ತಾರ. ತಲೆ ಮೇಲಿದ್ರ ಹೆಂಗೆ? ಪರಮಾತ್ಮ ತಲೆ ಮೇಲೆ ಯಾರು ಕುಂತಾರ? ಯಾರು ಕುಂತಾರವ? ಗಂಗೆ ಕುಂತಾಳಲ್ಲ,
ಶಿವಪ್ಪನ ತಲೆ ಮೇಲೆ ಗಂಗೆ ಕುಂತಾಳಲ್ಲ ನೋಡ್ರಿ, ಶಿವಪ್ಪನೇ ಆವರಿಸ್ಕೊಂಡಿದ್ದಾಳೆ. ಪಕ್ಕದಲ್ಲಿ ಯಾರದಾರ? ಪಾರ್ವತಿ ಅದಾಳ. ಅಂದ್ರೆ ಪರಮಾತ್ಮನ ಇಚ್ಛಾಶಕ್ತಿ ಯಾರು ಅಂತಂದ್ರ ಅದು ಹೆಣ್ಣು. ಅದಕ್ಕೆ ಇಚ್ಛಾಶಕ್ತಿ, ಪರಾಶಕ್ತಿ, ಆದಿಶಕ್ತಿ ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ಭೇದ ಮಾಡಬೇಡ್ರಿ ಅಂತ ಬಸವಣ್ಣಪ್ಪ ಇಲ್ಲಿ ಬಂದ ಮೇಲೆ ನಾವೆಲ್ಲ ಪರಮಾತ್ಮನ ಮಕ್ಕಳು. ಈ ಮನೆಯನ್ನು ಸ್ವಚ್ಛ ಮಾಡಬೇಕಂತ ತಾನೊಬ್ಬನೇ ಕುಳಿತುಕೊಂಡು ಸ್ವಚ್ಛ ಮಾಡಲಿಲ್ಲ, ಎಲ್ಲರನ್ನ ಕರ್ಕೊಂಡು ಸ್ವಚ್ಛ ಮಾಡಿದ್ರು. ನೋಡಿ, ಇಲ್ಲೊಂದು ಚಂದ ರಂಗೋಲಿ ಹಾಕಿ ಇಷ್ಟೆಲ್ಲ ಶಿಸ್ತು ಒಬ್ಬರೇ ಮಾಡ್ಲಿಕ್ಕಾಗತ್ತೇನು? ಎಲ್ಲರೂ ಸಹಕಾರ ಮಾಡಿದಾಗ ಇದೆಲ್ಲ ಆಗುತ್ತೆ. ಹಂಗೆ ಬಸವಣ್ಣನಪ್ಪ ಬರೋದಕ್ಕಿಂತ ಮೊದಲು ದೊಡ್ಡ ಸವಾಲಿತ್ತು. ಮನುಷ್ಯರಲ್ಲಿರ್ತಕ್ಕಂಥ ಎಲ್ಲ ಭೇದಗಳನ್ನು ತೊಡೆದಾಕಿ ಎಲ್ಲರಲ್ಲೂ ಪ್ರೀತಿಯನ್ನ ಹಂಚಿ ಒಬ್ಬರೇ ಇಬ್ಬರೇ 1,96,000 ಜಂಗಮರು, 770 ಅಮರಗುಣಗಳು ಒಂದಾಗಿ ಚಂದಾಗಿ ಅನುಭವ ಮಂಟಪವನ್ನು ಕಟ್ಟಿ ಆನಂದವಾಗಿ ಆ ಪರಮಾತ್ಮನ ಬೆಳಕನ್ನ ಹಿಂಗ ಚೆಲ್ಲವರಿದ್ರು ಅಂತ ಹೇಳಿ ಪ್ರತಿಯೊಬ್ಬರನ್ನು ಸಹಿತ ಲಿಂಗ ಕಟ್ಟಿಕೊಂಡು ಸಾಕ್ಷಾತ್ ಪರಮಾತ್ಮನೇ ಆದರೂ ಅದನ್ನ ಬಸವಣ್ಣನವರು ಸಾಧಿಸಿ ತೋರಿಸಿದರು. ಅದಕ್ಕಾಗಿ ಬಸವಣ್ಣನವರಿಗೆ ವಿಶ್ವಗುರು ಅಂತ ಕರೀತಾರ.